ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಮಾನುಲ್ಲಾ ಖಾನ್. ಹಜರತ್ ಮಲ್ಲಿಕ್ ರಾಯನ್ ದರ್ಗಾ ಅಧ್ಯಕ್ಷರು. ಇವತ್ತಿನ ದಿವಸ 373ನೆಯ ಉರ್ಸ್ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ. ಇದರಲ್ಲಿ 2ನೇ ತಾರೀಕಿಗೆ ಸುಣ್ಣ, ಹಜರತ್ ಮಲ್ಲಿಕ್ ರಾಯನ್ ದರ್ಗಾ ಮೇಲೆ ಸುಣ್ಣ ಆಚರಣೆ ಸಾಯಂಕಾಲ 4 ಗಂಟೆಗೆ ಆಚರಿಸುತ್ತೇವೆ. ನಂತರ 3ನೇ ತಾರೀಕಿಗೆ ಗಂಧದ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ದರ್ಗಾ ಹತ್ರ ಸುಮಾರು 1 ಗಂಟೆಗೆ ಬರುತ್ತದೆ. ಅದಾಗಿದ ನಂತರ ಗಂಧ ಅರ್ಪಿಸಿದ ನಂತರ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಭಕ್ತಾದಿಗಳಿಗೆ ಇವತ್ತಿನ ದಿವಸ. ಆಮೇಲೆ ವಿಶೇಷವಾಗಿ ಈ ವರ್ಷ ನಾವು ಒಂದು ಕುಸ್ತಿ ಪದ್ಯವನ್ನು ಮತ್ತೆ ಕಬಡ್ಡಿ ಆಡಿಸ್ತಾ ಇದ್ವಿ. ಇದು ಬಹಳ ಹಿಂದೆ ನಮ್ಮ ದರ್ಗಾ ಹತ್ರ ನಡೆಸ್ತಿದ್ವಿ. ಈಗ ಅದನ್ನು ಈ ವರ್ಷ ನಾವು ತಿರ್ಗಾ ಹಮ್ಮಿಕೊಂಡಿದ್ದೇವೆ. ಮೈಸೂರು ದಸರಾದಲ್ಲಿ ಹೆಂಗೆ ಆಡಿಸ್ತಾರೆ ಆ ಟೈಪ್ ಆಡ್ಸೋಣ ಅಂತ ಹೇಳಿ ಈ ವರ್ಷ ನಾವು ಬಹಳ ಪ್ರಯತ್ನ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಬರ್ತಾ ಬರ್ತಾ ಇದು ಒಳ್ಳೇದಿದ್ರೆ ಒಳ್ಳೆ ಮೈಸೂರಿನಲ್ಲಿ ಹೆಂಗೆ ಆಡಿಸ್ತಾರೆ ಹಂಗೆ ಆಡಿಸೋಣ ಅಂತ ಹೇಳಿ ಈ ವರ್ಷ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಕಮಿಟಿನವರು ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ಮುಂದಿನ ದಿವಸದಲ್ಲಿ ಇದು ಇನ್ನೂ ಚೆನ್ನಾಗಿ ಆಡಿಸ್ಲಿ ಅಂತ ಹೇಳಿ ನಾವು ಕುಸ್ತಿ ಆಚರಣೆ ಮತ್ತು ಕಬಡ್ಡಿಯನ್ನು ಈ ವರ್ಷ ಯಾಕೆ ಇದು ಮಾಡ್ತಾ ಇದ್ವಿ, ಪ್ರೋತ್ಸಾಹ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಹುಡುಗರು ಬಹಳ ಯುವಕರು ಬರೇ ಮೊಬೈಲ್ ಅಂತ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಕೀಡನು ಇವ್ರಿಗೆ ಹತ್ರ ಒಂದು ಸ್ವಲ್ಪ ಇದಾಗ್ಲಿ ಅಂತ ಹೇಳಿ ಈ ವರ್ಷ ನಾವು ಬಹಳ ವರ್ಷ ಆಗಿದ ನಂತರ ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ವರ್ಷದಂತೆ ಭಕ್ತಾದಿಗಳು ಯಾವ ತರ ನಮ್ಮ ದರ್ಗಕ್ಕೆ ಸಹಾಯ ಮಾಡ್ತಾ ಇದ್ರು ಅದೇ ತರ ಮುಂದುವರಿಸ್ಕೊಂಡು ಹೋಗ್ಬೇಕು. ಆಮೇಲೆ ಎಲ್ಲಾ ಭಕ್ತಾದಿಗಳು ಶಿರಾದಲ್ಲಿ 2 ದೇವಸ್ಥಾನ, ಇದು ಹಜರತ್ ಮಲ್ಲಿಕ್ ರಾಯನ್ ದರ್ಗಾ ಮತ್ತೆ ದುರ್ಗಮ್ಮ ದೇವಸ್ಥಾನ, ಇಲ್ಲಿ 2 ಜಾಗದಲ್ಲೂ ಹಿಂದೂ ಮತ್ತೆ ಮುಸ್ಲಿಮ್ಸ್ ಬಹಳ ಜನ ಭಕ್ತಾದಿಗಳು ಬರ್ತಾ ಇದಾರೆ. ಇಲ್ಲಿ ಮೊದಲು ಸುಣ್ಣ ಬೆಳೆಸ್ತಿದ್ದು ಸಂತಪೇಟೆನವರು ಶಂಕರ್ ಡಾಕ್ಟರ್ ಅಂತ ಅವ್ರ ತಂದೆಯವರು ಸುಣ್ಣ ಇಲ್ಲಿ ಬೆಳೆಸ್ತಿದ್ರು. ಅದೇ ಪದ್ಧತಿಯಿಂದ ಈಗಲೂ ಹಿಂದೂ ಮುಸ್ಲಿಮ್ಸ್ ಬಹಳ ಅದ್ಭುತದಿಂದ ಈ ಮಲ್ಲಿಕ್ ರಾಯನ್ ದರ್ಗದ್ದು ಉರ್ಸು ಆಚರಣೆ ಆಗ್ತಾ ಇದೆ. ಈ ಸರಿ ವಿಶೇಷವಾಗಿ ಕಬಡ್ಡಿ ಮತ್ತೆ ಕುಸ್ತಿ ಇದ್ ಮಾಡಿದ್ವಿ. ಇದು ಬಹಳ ಚೆನ್ನಾಗಿ ನಡೀಲಿ ಅಂತ. ಆಮೇಲೆ 4ನೇ ತಾರೀಕಿಗೆ ಒಳ್ಳೆ ಕವಾಲಿ ಪ್ರೋಗ್ರಾಮ್ ನಡೆಯುತ್ತೆ. ಜಿದ್ದಿ ಕವಾಲಿ, ಬಾಂಬೆಯಿಂದ ಕವಾಲಿ ಆಡೋರು ಬರ್ತಾ ಇದ್ದಾರೆ. ಬಾಂಬೆಯಿಂದ ಪಾರ್ಟಿನವರು ಬಹಳ ಅದ್ಭುತವಾಗಿ ಬಹಳ ಇದರಿಂದ 4ನೇ ತಾರೀಕು ರಾತ್ರಿ 9 ಗಂಟೆಗೆ, 4ನೇ ತಾರೀಕು ಮಧ್ಯಾಹ್ನನೂ ಊಟ ಇರುತ್ತೆ, 3ನೇ ತಾರೀಕು ಊಟ ಇರುತ್ತೆ. ಪ್ರಸಾದ ತಿಂದು ಆರಾಮಾಗಿ ಕವಾಲಿ 9:30 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಂತರ ಒಳ್ಳೆ ಕವಾಲಿ ನಡೆಯುತ್ತೆ. ಈ ಕವಾಲಿಗೆ ಎಲ್ಲ ನಮ್ಮೀಗ ಸಿರಾನಗರ ಸದಸ್ಯರು, ಅಧ್ಯಕ್ಷರು, MLA ಅವರು, MP ಅವರು ಎಲ್ಲ ಆಗಮಿಸ್ತಿದ್ದಾರೆ ಚೀಫ್ ಗೆಸ್ಟ್ ಆಗಿ. 2, 3, 4 ಫೆಬ್ರವರಿಗೆ ಎಲ್ಲಾ ಜಿಲ್ಲೆಯ ಭಕ್ತಾದಿಗಳು ಮತ್ತೆ ಎಲ್ಲ ಸ್ಟೇಟ್ ಭಕ್ತಾದಿಗಳು ಬಂದು ಭಾಗವಹಿಸಬೇಕಂತ ನಾನು ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಮಿಟಿಗಳಿಂದ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ.